ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಹೈಕೋರ್ಟ್ ರಿಕ್ರೂಟ್ಮೆಂಟ್ 2021 ಆಗಿದೆ. ಸೊ ಇಲ್ಲಿ ಏನಪ್ಪ ಪೋಸ್ಟ್ ಅಂದರೆ ಇದು ಕ್ಯಾಂಡಿಡೇಟ್ಸ್ ಟು ದ ಪೋಸ್ಟ್ ಆಫ್ ಟೈಪಿಸ್ಟ್ ಪೋಸ್ಟ್ಗೆ ನಿಮಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಯಾರ್ಯಾರು BCom ಡಿಗ್ರಿ ಮಾಡಿರ್ತೀರ ಅವ್ರಿಗೆ ಒಂದು ಸದಾವಕಾಶ ಅಂತಲೇ ಹೇಳ್ಬೋದು. ನೀವು ಹೈಕೋರ್ಟಲ್ಲಿ ಜಾಬ್ ಮಾಡುವಂಥದ್ದು ತುಂಬ ಸಾಧ್ಯತೆ ಇದೆ. ಈ ಜಾಬ್ ನೋಟಿಫಿಕೇಷನ್ನ ಮಿಸ್ ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 25,000ದಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಯಾರಿಗೆ ಅಂದರೆ ಟೈಪಿಸ್ಟ್ ಪೋಸ್ಟ್ ಫಾರ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ದ PUC ಕ್ಯಾಂಡಿಡೇಟ್ಸು. ಹಾಗೆ ಇದು ಇದು ನಂಬರ್ HCRB TYP 10/2021. ಸೊ ಇದು 27ನೇ ತಾರೀಕು ಅಕ್ಟೋಬರ್ ರಿಲೀಸ್ ಮಾಡಿದ್ದಾರೆ ನೋಟಿಫಿಕೇಷನ್ನು. ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮುಂದಿನ ತಿಂಗಳು ನವಂಬರ್ ಲಾಸ್ಟ್ ಡೇಟ್ ಬರುತ್ತೆ. ಹಾಗೆ ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿರುವಂತಹ ನೋಟಿಫಿಕೇಷನ್ನು. ನಿಮಗೆ ಹೈಕೋರ್ಟಲ್ಲಿ ಜಾಬ್ ಆಗುತ್ತೆ. ಹಾಗೆ ಇನ್ನು ಇದ್ರ ಅಫಿಷಿಯಲ್ ನೋಟಿಫಿಕೇಷನ್ ನೋಡೋದಾದರೆ ಬನ್ನಿ, ಅಫಿಷಿಯಲ್ ನೋಟಿಫಿಕೇಷನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದೇ ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಿರುವಂಥದ್ದು. ಹೈಕೋರ್ಟ್ ಆಫ್ ಕರ್ನಾಟಕ ನೋಟಿಫಿಕೇಷನ್ನು 27ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. ಹಾಗೆ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಟೈಪಿಸ್ಟು. ಹಾಗೆ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 27 ನವಂಬರ್. ಸೊ 27 ನವಂಬರ್ ಒಳಗೆ ಎಲ್ಲರೂ ಅಪ್ಲೈ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ನೀವು ಕೊನೆ ಡೇಟ್ವರೆಗೂ ಇಟ್ಕೊಳ್ಳೋಕೆ ಹೋಗಬೇಡಿ, ಇವತ್ತೇ ಮುಗಿಸ್ಬಿಡಿ. ಇವತ್ತಾಗಿಲ್ಲ ನಾಳೆ. ಸೊ ನೀವು ಮುಂದಕ್ಕೆ ಹಾಕಕ್ಕೆ ಹೋಗಬೇಡಿ. ಹಾಗೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 150. ಸೊ ನಿಮಗೆ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ, ಯಾಕಂದರೆ 150 ಜಾಸ್ತಿ ಪೋಸ್ಟ್ ಇದೆ. ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಕೆಲಸ ಸಿಗುವಂಥದ್ದು ತುಂಬಾ ಸಾಧ್ಯತೆ ಇದೆ. ಹಾಗೆ ನೀವು ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ ಈ ವೆಬ್ಸೈಟು, ಇದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅಫಿಷಿಯಲ್ ನೋಟಿಫಿಕೇಷನ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಎಲ್ಲ ಸಂಪೂರ್ಣವಾಗಿ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನೇನಿದೆ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಾ ಇಲ್ಲ ಅಂತ ಎಲ್ಲ ಚೆಕ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಆಮೇಲೆ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಬಂದುಬಿಟ್ಟು ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ವಿಲ್ ಬಿ ಮೇಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ಏನಂದರೆ ಹೈಕೋರ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಿಮಗೆ ಹೈರ್ ಮಾಡ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಇರಬೇಕಂದ್ರೆ ಡಿಗ್ರಿ ಇನ್ ಸೈನ್ಸು, ಆರ್ಟ್ಸು, ಕಾಮರ್ಸು ಎಲ್ಲರನ್ನ ತಗೊಳ್ತಾ ಇದ್ದಾರೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಿರೋರು ಫ್ರಮ್ 55% ಮಿನಿಮಮ್ ಮಾರ್ಕ್ಸ್ ಇರಬೇಕು. ಹಾಗೆ ಅದರ್ ಬ್ಯಾಕ್ವರ್ಡ್ ಅಂದರೆ OBC ಕ್ಯಾಂಡಿಡೇಟ್ಸು ಮತ್ತು SC/ST ಅವ್ರಿಗೆ 50% ಇದ್ದರೂ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಡ್ ಹ್ಯಾವ್ ಪಾಸ್ಡ್ ಎ ಸೀನಿಯರ್ ಗ್ರೇಡ್ ಟೈಪಿಂಗ್ ಎಕ್ಸಾಮಿನೇಷನ್ ಇನ್ ಇಂಗ್ಲೀಷ್ ಕನ್ನಡ ವಿತ್ ನಾಲೆಡ್ಜ್ ಆಫ್ ಆಪರೇಷನ್ ಆಫ್ ಕಂಪ್ಯೂಟರ್. ಸೊ ನಿಮಗೆ ಗೊತ್ತಿರ್ಬೋದು, ಟೈಪಿಸ್ಟ್ ಜಾಬ್ ಸಿಗಬೇಕಂದ್ರೆ ನಿಮಗೆ ಟೈಪಿಂಗ್ ಗೊತ್ತಿರಬೇಕು. ಅದಕ್ಕಾಗಿ ನೀವು ಇನ್ನೂ ಟೈಪಿಂಗ್ ಮಾಡಿಲ್ಲ ಅಂದರೆ ನೀವು ನಾಟ್ ಎಲಿಜಿಬಲು. ನೀವು ಟೈಪಿಂಗ್ ಮಾಡಿ ಎಕ್ಸಾಮಿನೇಷನ್ ಬರೆದು ನಿಮಗೆ ಸರ್ಟಿಫಿಕೇಟ್ ಬಂದಿರಬೇಕು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಅದ್ರ ಮೇಲೆ ಇರುತ್ತೆ. ಹಾಗೆ ಅದರಲ್ಲೂ ನಿಮಗೆ ಸೀನಿಯರ್ ಇರಬೇಕು. ಸೊ ಇದರಲ್ಲಿ 2 ಕ್ಯಾಟಗರಿ ಬರುತ್ತೆ, ಜೂನಿಯರು ಮತ್ತು ಸೀನಿಯರ್ ಅಂತ. ಸೊ ಇದರಲ್ಲಿ ಅವ್ರು ಕೇಳ್ತಾ ಇರೋದು ಸೀನಿಯರ್ ಗ್ರೇಡ್ ಇರಬೇಕು. ಅದು ಯಾವ್ದು ಇಂಗ್ಲೀಷ್ ಲ್ಯಾಂಗ್ವೇಜು, ಕನ್ನಡ. ಸೊ ಎರಡು ಟೈಪಿಂಗು ನಿಮ್ಗೆ ಗೊತ್ತಿರಬೇಕು ಅಂತ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನೋಟ್ ಇಲ್ಲಿ, ದ ನಾಲೆಡ್ಜ್ ಆಫ್ ಆಪರೇಷನ್ ಆಫ್ ಕಂಪ್ಯೂಟರ್ ಮೀನ್ಸ್ ಪ್ರೊಸೆಸಿಂಗ್ ಎ ಸರ್ಟಿಫಿಕೇಟ್ ಇನ್ ಕಂಪ್ಯೂಟರ್ ಬೇಸಿಕ್ಸ್. ನಿಮಗೆ ಕಂಪ್ಯೂಟರ್ ಬೇಸಿಕ್ಸ್ ಎಜುಕೇಷನ್ ತೊಗೊಂಡೆ ಅಂದರೆ ನೀವು ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನಿಮ್ಮದು ಕಂಪ್ಯೂಟರ್ ಬೇಸಿಕ್ಸ್ದು ಸರ್ಟಿಫಿಕೇಟ್ ತೊಗೊಂಡಿರಬೇಕು. ಎಕ್ಸಾಂಪಲ್ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ ಕಂಪ್ಯೂಟರ್ ಕೋರ್ಸ್ ಹೇಳ್ಕೊಡ್ತಿದ್ದಾರೆ ಅಂದರೆ ಅಲ್ಲೇ ಹೋಗಿ ನೀವು ಕಲಿಬೇಕಾಗತ್ತೆ. ಹಾಗೆ ಇದರ ಸ್ಯಾಲ್ರಿ ರೇಂಜ್ ಬಂದುಬಿಟ್ಟು 25,000ದಿಂದ 81,000ವರೆಗೂ ಲೆವೆಲ್ 4ಅಲ್ಲಿ ಕೊಡ್ತಾರೆ, ಅಕಾರ್ಡಿಂಗ್ ಟು ದ ಹೈಕೋರ್ಟ್ ಆಫ್ ಕರ್ನಾಟಕ ಪೇ ಸ್ಕೇಲ್ ಪ್ರಕಾರ ಆ್ಯಸ್ ಪರ್ 2018 ರೂಲು. ಆಮೇಲೆ ಏಜ್ ಲಿಮಿಟ್ ಬಂದುಬಿಟ್ಟು ನಿಮಗೆ 18 ಇಯರ್ಸ್ ಮೇಲಾಗಿರಬೇಕು. ಹಾಗೆ 40 ಇಯರ್ಸ್ ಇನ್ ದ ಕೇಸ್ ಆಫ್ ಪರ್ಸನ್ ಬಿಲಾಂಗಿಂಗ್ ಟು SC/ST ಅಂತ ಹೇಳಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿದ್ದಾರೆ. ಹಾಗೆ 38 ಇನ್ ದ 2A 2B ಯಾವುದಾದ್ರು ಕ್ಯಾಟಗರಿ ಇರುತ್ತೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ನೋಡಿ. ಹಾಗೆ ಇಲ್ಲೂ ಇದನ್ನು ಚೆಕ್ ಮಾಡ್ಕೊಳ್ಳಿ, ಇದು ಕ್ಯಾಟಗರಿ ವೈಸು ಅವರು ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಬಿಟ್ಟಿರ್ತಾರೆ. ನೀವು ರೂರಲ್ ಕ್ಯಾಂಡಿಡೇಟಾ, ಆಮೇಲೆ ವುಮೆನ್ ಕ್ಯಾಂಡಿಡೇಟಾ, ಅಥವಾ ಕನ್ನಡ ಮೀಡಿಯಮ್ಮಾ, ಅಥವಾ ಇನ್ನು ತುಂಬಾ ಇದಿದೆ ಡೀಟೇಲ್ಸ್ ಇದೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಕ್ಯಾಸ್ಟ್ ಪ್ರಕಾರನೂ ಕೂಡ ಅವರು ಇದು ವೇಕೆನ್ಸಿಯನ್ನು ಖಾಲಿ ಬಿಟ್ಟಿರ್ತಾರೆ. ಆ್ಯಸ್ ಪರ್ 2A 2B 3A 3B ಎಲ್ಲ ಕ್ಯಾಟಗರಿ ವೈಸ್ ಬಿಟ್ಟಿದ್ದಾರೆ. ಆಮೇಲೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಟೈಪಿಸ್ಟ್ ಪೋಸ್ಟ್ಗೆ ಫಸ್ಟು ನಿಮಗೆ ಟೈಪಿಂಗ್ ಟೆಸ್ಟ್ ಇಡ್ತಾರೆ 100 ಮಾರ್ಕ್ಸ್ಗೆ. ಅದು ಸೊ ಟೋಟಲ್ ನಂಬರ್ ಆಫ್ ಪಾಸಿಂಗು ನಿಮಗೆ 60 ಬರಬೇಕು 100ಕ್ಕೆ. ಹಾಗೆ ಆಮೇಲೆ ವೈವಾ ವಾಯ್ಸು ನಿಮ್ಗೆ ಗೊತ್ತಿರ್ಬೋದು ಇಂಟರ್ವ್ಯೂ ಇರುತ್ತೆ. ಹಾಗೆ ಅದು 20ಕ್ಕೆ ನೀವು 10 ತೊಗೊಳ್ಳೇಬೇಕು. ಸೊ ಟೋಟಲು 120 ಮಾರ್ಕ್ಸ್ಗೆ ನೀವು 70 ಪಾಸಿಂಗ್ ಮಾರ್ಕ್ಸ್ ತೊಗೊಳ್ಳೇಬೇಕು.
ಸೊ ನಿಮ್ಗೆ ಅಪ್ಲಿಕೇಶನ್ ಫೀ ನೋಡೋದಾದರೆ ನೀವು ಈ ವೆಬ್ಸೈಟ್ಗೆ ಹೋಗಿ ಪೇ ಮಾಡಬೇಕಾಗತ್ತೆ. ಸೊ 350 ರೂಪಾಯಿ ಫೀಸ್ ಇರುತ್ತೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಸ್ಟ್ ವೈಸ್ ಕೂಡ ಅವರು SC ST ಅವ್ರಿಗೆ ಕಮ್ಮಿ ಇಟ್ಟಿರ್ತಾರೆ, ನಿಮಗೆಲ್ಲ ಬೇರೆಯವ್ರಿಗೆಲ್ಲ ಜಾಸ್ತಿ ಇಟ್ಟಿರ್ತಾರೆ. ನೋಡಿಕೊಂಡು ಪೇ ಮಾಡಿ. SC ST ಅವ್ರಿಗೆ ಕಮ್ಮಿನೇ ಇರುತ್ತೆ ಯಾವಾಗ್ಲೂ. ನೀವು ಚಲನ್ನ ತಗೊಂಡು ಕಟ್ಬೋದು, ಆನ್ಲೈನಲ್ಲೂ ಪೇಮೆಂಟ್ ಇರುತ್ತೆ. ಸೊ ಇದಿಷ್ಟು ಆಗಿತ್ತು ಕರ್ನಾಟಕ ಹೈಕೋರ್ಟ್ ನೋಟಿಫಿಕೇಷನ್ನು. ಈ ಮಾಹಿತಿ ಇಷ್ಟವಾಗಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.